Good morning, students. In the previous class, we were discussing about some of the major techniques of evaluation. Already we have discussed two major techniques of evaluation, that is observation technique and sociometry technique. Today I am going to discuss about another technique of evaluation, that is self-reporting techniques. ನಲ್ಮೆಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಪ್ರಮುಖವಾಗಿ ಮೌಲ್ಯಮಾಪನದ ಕೆಲವು ತಂತ್ರಗಳ ಬಗೆಗೆ ಚರ್ಚೆ ಮಾಡ್ತಾ ಇದ್ವಿ. ಈಗಾಗಲೇ ಎರಡು ತಂತ್ರಗಳ ಬಗೆಗೆ ನಾವು ಚರ್ಚೆ ಮಾಡಿದ್ದೇವೆ. ಒಂದು ವೀಕ್ಷಣಾ ತಂತ್ರ, ಇನ್ನೊಂದು ಸಮಾಜಮಿತಿ ತಂತ್ರ. ಇವತ್ತು ಮೂರನೆಯ ತಂತ್ರವಾದಂತಹ ಸ್ವವರದಿ ತಂತ್ರ, ಸೆಲ್ಫ್ ರಿಪೋರ್ಟಿಂಗ್ ಟೆಕ್ನಿಕ್, ಈ ತಂತ್ರದ ಬಗೆಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. Self-reporting techniques are very commonly used for measuring the traits pertaining to interest, attitude, adjustment, and personality, etc. Self-reporting techniques require the respondent to react to items concerning his own behavior or characteristics. ವ್ಯಕ್ತಿ ಅಥವಾ ವಿದ್ಯಾರ್ಥಿಯ ಆಸಕ್ತಿ, ಮನೋಧೋರಣೆ, ವ್ಯಕ್ತಿತ್ವ ಹಾಗೂ ಇತರ ಲಕ್ಷಣಗಳು ಅಳೆಯಲು ಸ್ವಯಂ ವರದಿ ತಂತ್ರಗಳನ್ನು ಬಳಸಲಾಗುತ್ತೆ. ಈ ತಂತ್ರದಲ್ಲಿ ವಿದ್ಯಾರ್ಥಿಯು ತನ್ನ ವರ್ತನೆ ಅಥವಾ ಗುಣಲಕ್ಷಣಗಳ ಕುರಿತು ವಿವಿಧ ಹೇಳಿಕೆಗಳಿಗೆ ಕ್ರಮಬದ್ಧವಾದಂತಹ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕಾಗುತ್ತದೆ. ಈ ವಿಧಾನದಲ್ಲಿ ವಿದ್ಯಾರ್ಥಿ ಯಾವುದೇ ಬಾಹ್ಯ ಹಸ್ತಕ್ಷೇಪವಿಲ್ಲದೆ ತನ್ನ ಕುರಿತು ಸ್ವ ಇಚ್ಛೆಯಿಂದ ಮುಕ್ತವಾಗಿ ಮಾಹಿತಿಯನ್ನು ನೀಡುತ್ತಾನೆ. ಸೊ ಈ ಮೌಲ್ಯಮಾಪನದ ತಂತ್ರಗಳಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಈ ಸೆಲ್ಫ್ ರಿಪೋರ್ಟಿಂಗ್ ಟೆಕ್ನಿಕನ್ನು ಕೂಡ ಬಳಸಲಾಗತ್ತೆ. ನೌ ಲೆಟ್ ಮಿ ಸೇ ದ ಮೀನಿಂಗ್ ಆಫ್ ಸೆಲ್ಫ್ ರಿಪೋರ್ಟಿಂಗ್ ಟೆಕ್ನಿಕ್. Self-reporting technique, it is a method which involves asking a participant about their feelings, attitudes, belief, and so on. One more definition. Self-report technique describe the methods of gathering data or information where participants provide information about themselves without researcher interference. ಸ್ವಯಂ ವರದಿ ತಂತ್ರದ ಅರ್ಥವನ್ನು ನಾವಿಲ್ಲಿ ನೋಡುವುದಾದರೆ, ವಿದ್ಯಾರ್ಥಿಯ ಆಸಕ್ತಿ, ಅನಿಸಿಕೆ, ಮನೋವೃತ್ತಿ, ನಂಬಿಕೆ ಹಾಗೂ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಅವರಿಂದ ನೇರವಾಗಿ ಮಾಹಿತಿ ಅಥವಾ ದತ್ತಾಂಶಗಳನ್ನು ಪಡೆಯಲಿಕ್ಕೆ ಬಳಸುವ ವಿಧಾನವೇ ಸ್ವಯಂ ವರದಿ ತಂತ್ರವಾಗಿದೆ. ಇಲ್ಲಿ ಸ್ವಯಂ ವರದಿ ತಂತ್ರವೆಂದರೆ ಯಾವುದೇ ಬಾಹ್ಯ ವ್ಯಕ್ತಿಯ ಒತ್ತಡವಿಲ್ಲದೆ ಅಭ್ಯರ್ಥಿ ತನ್ನ ಬಗೆಗೆ, ತನ್ನ ಮನೋವೃತ್ತಿಗೆ ಸಂಬಂಧಪಟ್ಟಂತೆ ಅಥವಾ ತನ್ನ ಆಸಕ್ತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಮುಕ್ತವಾಗಿ ನೀಡುವುದು ಒಂದು ಕ್ರಮ. ಸೊ ಇಲ್ಲಿ ವಿದ್ಯಾರ್ಥಿಗೆ ಅನೇಕ ಹೇಳಿಕೆಗಳನ್ನು ಹೇಳಲಾಗತ್ತೆ.
ಆ ಹೇಳಿಕೆಗಳ ಆಧಾರದ ಮೇಲೆ ಒಬ್ಬ ಅಭ್ಯರ್ಥಿ ಅಥವಾ ವಿದ್ಯಾರ್ಥಿಯಿಂದ ಅವನ ವ್ಯಕ್ತಿತ್ವ ಅಥವಾ ಅವನ ಆಸಕ್ತಿ ಅಥವಾ ಅವನ ಮನೋವೃತ್ತಿಯ ಬಗೆಗೆ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತೆ. ಸೊ ಮೌಲ್ಯಮಾಪನದಲ್ಲಿ ಬಳಸುವಂತಹ ಅನೇಕ ತಂತ್ರಗಳಲ್ಲಿ ಸ್ವಯಂ ವರದಿ ತಂತ್ರವು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಒಂದು ಔಚಿತ್ಯಪೂರ್ಣವಾದಂತಹ ರೀತಿಯಲ್ಲಿ ಬಳಕೆಯಾಗುವಂತಹ ಒಂದು ಪ್ರಮುಖ ತಂತ್ರ. ದೆನ್ here there are some techniques usually we can see in a self-reporting techniques. Self-reporting technique, usually we can find some of the important techniques we can see in this particular technique. These important what we can see the techniques are interview, questionnaire, attitude scale and diaries. ಸ್ವಯಂ ವರದಿ ತಂತ್ರವನ್ನು ಬಳಸುವಾಗ ನಾವಿಲ್ಲಿ ಬಳಸುವಂತಹ ಪ್ರಮುಖ ತಂತ್ರಗಳು ಯಾವುವು ಎಂದರೆ ಸಂದರ್ಶನ ಇಂಟರ್ವ್ಯೂ, ಎರಡನೆಯದು ಕ್ವಶನ್ನೇರ್ ಪ್ರಶ್ನಾವಳಿ, ಮೂರನೆಯದು ಆಟಿಟ್ಯೂಡ್ ಸ್ಕೇಲ್ ಮನೋಧೋರಣ ಮಾಪಕ, ನಾಲ್ಕನೆಯದು ದಿನಚರಿ ಅಥವಾ ಡೈರೀಸ್. ಈ ನಾಲ್ಕು ಪ್ರಮುಖ ತಂತ್ರಗಳನ್ನು ನಾವಿಲ್ಲಿ ಸಂದರ್ಭೋಚಿತವಾಗಿ ಬಳಸ್ತೀವಿ. ಹಾಗಾದರೆ ಇಲ್ಲಿ ಬಳಸುವಂತಹ ಈ ಒಂದು ತಂತ್ರದಲ್ಲಿ ಇರುವಂತಹ ಪ್ರಮುಖ ಒಂದು ಟೆಕ್ನಿಕ್ ಅಂದರೆ ಇಂಟರ್ವ್ಯೂ, ಸಂದರ್ಶನ. ಆ್ಯಸ್ ವಿ ನೋ, ಇಂಟರ್ವ್ಯೂ it is a important technique which can be used in order to get information by oral interaction. ಪ್ರಸ್ತುತ ಸಂದರ್ಭದಲ್ಲಿ ಸಂದರ್ಶನ ಎಂಬುದು ಒಂದು ಅತ್ಯಂತ ಮಹತ್ವವನ್ನು ಪಡೆದುಕೊಂಡಂತಹ ಒಂದು ತಂತ್ರ. ಇಲ್ಲಿ ಸಂದರ್ಶನವನ್ನು ಉಪಯೋಗಿಸಿ ಸಹಾಲೋಚನೆ, ಭೇಟಿ ಅಥವಾ ಪ್ರತ್ಯಕ್ಷಾಲೋಪನೆ ಅಥವಾ ಮುಖತಃ ಮಾತನಾಡುವಂಥದ್ದು, ಭೇಟಿ ಮಾಡುವುದು, ಇಂಟರ್ವ್ಯೂ ಏನು ಹೇಳ್ತೀವಿ, ಇದರಿಂದ ನಾವು ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸಂದರ್ಶನ ಅಂದಾಗ ಎರಡು ವ್ಯಕ್ತಿಗಳ ಅಥವಾ ಎರಡು ವ್ಯಕ್ತಿಗಳಿಗಿಂತ ಹೆಚ್ಚು ವ್ಯಕ್ತಿಗಳ ನಡುವೆ ನೇರ ಅಥವಾ ಮುಖಾಮುಖಿಯಾಗಿ ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ನಡೆಯುವ ಪ್ರಶ್ನೋತ್ತರವೇ ಸಂದರ್ಶನ. ಇಟ್ ಈಸ್ ಎ ಇಂಟರಾಕ್ಷನ್ ಬಿಟ್ವೀನ್ ಟೂ ಮೆಂಬರ್ಸ್. So here one person is going to ask questions, whereas the another person is going to give responses. So by this interaction one can get information. Then ಇಲ್ಲಿ ವೀಕ್ಷಣಾ ತಂತ್ರಗಳಲ್ಲಿ ಕೆಲವು ಮುಖಗಳನ್ನು ಇಟ್ಟುಕೊಂಡು ವ್ಯಕ್ತಿಯನ್ನು ಪರೀಕ್ಷೆಗೆ ಒಳಪಡಿಸುವಂತಹ ವಿಧಾನವೇ ಸಂದರ್ಶನ ಅಂತ ನಾವು ಕರಿತೀವಿ. The second one is questionnaire, ಪ್ರಶ್ನಾವಳಿ. ಪ್ರಶ್ನಾವಳಿ ಅಂದಾಗ ಸಂಶೋಧನೆಯಲ್ಲಿ ಲಿಖಿತ ರೂಪದಲ್ಲಿ ಉತ್ತರ ಮತ್ತು ಮಾಹಿತಿಯನ್ನು ಪಡೆಯಲು ಬಳಸುವಂಥ ಒಂದು ಪ್ರಮುಖ ಮತ್ತು ಜನಪ್ರಿಯವಾದಂತಹ ಸಾಧನ ಅಂದರೆ ಪ್ರಶ್ನಾವಳಿ. ಸೊ ಇಲ್ಲಿ ನೀಡಿದಂತಹ ಪ್ರಶ್ನೆಗಳ ಪತ್ರಿಕೆಗೆ ವ್ಯಕ್ತಿ ಸ್ವತಃ ಸೂಕ್ತ ಉತ್ತರವನ್ನು ನೀಡುವ ಒಂದು ವಿಧಾನವೇ ಪ್ರಶ್ನಾವಳಿ ಅಂತ ಹೇಳ್ತೀವಿ. ಸೊ ಪ್ರಶ್ನಾವಳಿಯ ಮೂಲಕ ವಿದ್ಯಾರ್ಥಿಯ ಅನಿಸಿಕೆಗಳನ್ನು ಅಥವಾ ಒಬ್ಬ ವ್ಯಕ್ತಿಯ ಭಾವನೆಗಳನ್ನು ಇಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಸೊ ಇಲ್ಲಿ ಯಾವುದಾದರೂ ಆಸಕ್ತಿಯ ಅಧ್ಯಯನ ವಿಷಯದ ವಿವಿಧ ಮುಖಗಳಿಗೆ ಸಂಬಂಧಿಸಿದ ವಿವರಗಳನ್ನು ಕುರಿತು ಉತ್ತರವನ್ನು ಬರುವಂತೆ ಚೆನ್ನಾಗಿ ಆಲೋಚಿಸಿ ಶ್ರೇಣೀಕರಿಸಿದಂತಹ ಪ್ರಶ್ನೆಗಳೇ ಪ್ರಶ್ನಾವಳಿ ಅಂತ ಕರಿತೀವಿ. ಸೊ ವಿತ್ ದ ಹೆಲ್ಪ್ ಆಫ್ ಕ್ವಶನೇರ್ ವಿ ಕ್ಯಾನ್ ಗೆಟ್ ಇನ್ಫಾರ್ಮೇಷನ್, ವಿ ಕ್ಯಾನ್ collect information. So there are two types of questionnaire we can say here. One is closed questionnaire, the another one is open questionnaire. ಎರಡು ಪ್ರಕಾರದ ಪ್ರಶ್ನಾವಳಿಗಳನ್ನು ನಾವು ನೋಡ್ತೀವಿ. ಒಂದು ನಿರ್ಬಂಧಿತ ಅಥವಾ ಸಂವೃತ ಪ್ರಶ್ನಾವಳಿ, ಎರಡನೇದು ಮುಕ್ತ ಅಥವಾ ವಿವೃತ ಪ್ರಶ್ನಾವಳಿ. ಸೊ ಈ ಎರಡೂ ಪ್ರಶ್ನಾವಳಿಯ ಮೂಲಕ ನಾವು ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಸೊ the another one is attitude scale. ಸೊ ಇಲ್ಲಿ ಮನೋಧೋರಣ ಮಾಪನದ ಮೂಲಕವೂ ಕೂಡ ಒಬ್ಬ ವ್ಯಕ್ತಿಯ ಮನೋಧೋರಣೆಯನ್ನು
ತಿಳಿದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಒಂದು ವಸ್ತುವಿನ ಬಗ್ಗೆ, ಒಂದು ವಿಷಯದ ಬಗೆಗೆ, ಒಬ್ಬ ವ್ಯಕ್ತಿಯ ಬಗೆಗೆ ಒಬ್ಬ ವಿದ್ಯಾರ್ಥಿ ಅಥವಾ ಅಭ್ಯರ್ಥಿ ಯಾವ ರೀತಿಯ ಮನೋಧೋರಣೆಯನ್ನು ಹೊಂದಿದ್ದಾನೆ ಎನ್ನುವುದನ್ನು ಆ್ಯಟಿಟ್ಯೂಡ್ ಸ್ಕೇಲ್ ಉಪಯೋಗ ಮಾಡುವುದರ ಮೂಲಕ ಆ ಮಾಹಿತಿಯನ್ನು, ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯವಿದೆ. ದೆನ್ ದ ಫೋರ್ತ್ ಒನ್ ಈಸ್ ಡೈರೀಸ್, ದಿನಚರಿ. ಸಹಜವಾಗಿ ಕೆಲವು ವ್ಯಕ್ತಿಗಳಿಗೆ ಕೆಲವೊಂದು ಉತ್ತಮವಾದಂತಹ ಹವ್ಯಾಸಗಳು ಇರುತ್ತೆ. ಸೊ ಅದರಲ್ಲಿ ದಿನಚರಿಯನ್ನು ಬರೆಯುವುದು. ದೇರ್ ಆರ್ ಮೆನಿ ಪೀಪಲ್, ದೇ ಆರ್ ಹ್ಯಾವಿಂಗ್ ಗುಡ್ ಹಾಬೀಸ್. One among good hobby is maintaining diaries. So in diaries, usually they will mention, they will write their day-to-day activities or the events, major events particularly we can say. So in a self-reporting technique, we can use the diaries also. By using diary, we can collect lot of information related to a particular person, because we can get lot of information about different events or day-to-day activities of an individual. Therefore, we can use diaries in order to get required information. That's why diary is also one of the major techniques. So these are the important techniques usually we can see in self-reporting technique, that is interview, questionnaire, attitude scale, and diaries. Now, after knowing different techniques of evaluation, particularly self-reporting technique, let us see advantages of self-reporting technique. In the field of education, we can use self-reporting technique and we can get lot of information. It is more useful in the field of education as well as in research. So let us see some of the advantages of self-reporting technique. Good validity. ಉತ್ತಮವಾದಂತಹ ಮಾಹಿತಿನ ಸಂಗ್ರಹಣೆ ಮಾಡಲಿಕ್ಕೆ ಯಾವುದೇ ಒಂದು ತಂತ್ರ ವ್ಯಾಲಿಡಿಟಿಯನ್ನು ಹೊಂದಿರಬೇಕು ಅಂತ ಹೇಳ್ತೀವಿ. ಈ ಹಿನ್ನೆಲೆಯಲ್ಲಿ ಸ್ವಯಂ ವರದಿ ತಂತ್ರ ಉತ್ತಮವಾದಂತಹ ಮಾಹಿತಿಯನ್ನು ಅಥವಾ ದತ್ತಾಂಶವನ್ನು ಸಂಗ್ರಹಣೆ ಮಾಡಲಿಕ್ಕೆ ಪೂರಕವಾಗಿ ಇದು ಸಮಂಜಸವಾಗಿದೆ ಅಂತ ಹೇಳ್ತೀವಿ. ಒಂದು ಸಮಂಜಸವಾದಂತಹ ಸಾಧನದ ಮೂಲಕ ಅಥವಾ ತಂತ್ರದ ಮೂಲಕ ನಿಖರವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ದ್ಯಾಟ್ಸ್ ವೈ it is having good validity. This is one of the advantage or merit of self-reporting technique. Secondly, lots of data, both qualitative and quantitative, can be gathered quickly. ಅಂದರೆ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಮಾಹಿತಿಯನ್ನು ಶೀಘ್ರವಾಗಿ ಪಡೆದುಕೊಳ್ಳಲಿಕ್ಕೆ ಇದು ಸಹಾಯಕವಾಗತ್ತೆ. ಸ್ವಯಂ ವರದಿ ತಂತ್ರದ ಮೂಲಕ ನಾವು ಎರಡೂ ಪ್ರಕಾರದ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. With the help of self-reporting technique, you can collect both kind of information, that is qualitative information as well as quantitative information. I mean, ಗುಣಾತ್ಮಕವಾದಂತಹ ರೀತಿಯಲ್ಲಿ ಮತ್ತು ಪರಿಮಾಣಾತ್ಮಕವಾದಂತಹ ರೀತಿಯಲ್ಲಿ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಸ್ವಯಂ ವರದಿ ತಂತ್ರ ಪ್ರಯೋಜನಕಾರಿ. ಅಷ್ಟೇ ಅಲ್ಲ, ಇದರ ಇನ್ನೊಂದು ಪ್ರಮುಖವಾದಂತಹ ಉತ್ತಮ ಅಂಶ ಏನಂದರೆ, ಬೇಕಾಗಿರುವಂತಹ ಮಾಹಿತಿಯನ್ನು ಶೀಘ್ರವಾಗಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ವಾಟ್ ಎವರ್ ಇನ್ಫಾರ್ಮೇಷನ್ ಈಸ್ ರಿಕ್ವೈರ್ಡ್ ದಟ್ ಕ್ಯಾನ್ ಬಿ ಗ್ಯಾದರ್ಡ್ ಕ್ವಿಕ್ಲಿ ವಿತ್ ದ ಹೆಲ್ಪ್ ಆಫ್ self-reporting technique. So in this sense, it is more useful in the field of research as well as in the field of education. Thirdly, it is more economic. ಅಂದರೆ ಬಹಳ ಮಿತವ್ಯಯವಾದದ್ದು. ಕೆಲವೊಂದು ತಂತ್ರಗಳನ್ನು ಬಳಕೆ ಮಾಡಬೇಕಾದ್ರೆ ಬಹಳ ವೆಚ್ಚದಾಯಕವಾಗಿರುತ್ತೆ. ದೇ ಆರ್ ಸಮ್ ಟೆಕ್ನಿಕ್ಸ್ ಆರ್ ದೇ ಆರ್ ವೆರಿ 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 ಎಕ್ಸ್ಪೆನ್ಸಿವ್. ವೆರಾಸ್ self-reporting technique is very economic. No need to spend more money, no need to spend more energy, no need to spend more time at all.
within a short time by a economic way we can collect required information. That's why economic is one of the major advantage of this technique. ಸೊ ಬಹಳ ಮಿತವ್ಯಯವಾಗಿ ಯಾವುದೇ ವೆಚ್ಚವಿಲ್ಲದೆ, ಹೆಚ್ಚು ಸಮಯ ವೆಚ್ಚವಿಲ್ಲದೆ, ಹೆಚ್ಚು ಶ್ರಮವಿಲ್ಲದೆ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ನಮಗೆ ಈ ಒಂದು ತಂತ್ರ ಸಹಾಯಕವಾಗುತ್ತೆ. ಫೋರ್ತ್ ಒನ್, ಇಟ್ ಸೇವ್ಸ್ ಟೈಮ್. ಸಮಯದ ಉಳಿತಾಯವಾಗತ್ತೆ. ಏಕೆಂದರೆ ಅಲ್ಪ ಅವಧಿಯಲ್ಲಿ, ಕಡಿಮೆ ಅವಧಿಯಲ್ಲಿ ನಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಸಂಗ್ರಹಣೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಇಟ್ ಸೇವ್ಸ್ ಟೈಮ್. ಅನ್ನೆಸೆಸರಿ ವಿ ಕ್ಯಾನ್ ನಾಟ್ ಸ್ಪೆಂಡ್ ಟೈಮ್ in collecting data or information. In a most easiest way we can collect the information. That's why we can save a lot of time. So within a short time we can get lot of information quickly. This is another advantage of self-reporting technique. Then fifth one, reliable. ಸಾಮಾನ್ಯವಾಗಿ ಯಾವುದೇ ಒಂದು ತಂತ್ರವನ್ನು, ಸಾಧನವನ್ನು ಬಳಸಬೇಕಾದ್ರೆ ಅದು ಬಹಳ ರಿಲಿಯಬಲ್ ಆಗಿರಬೇಕಾಗತ್ತೆ. ಒಂದು ಯಾವುದನ್ನು ಅಳೆಯಬೇಕು, ಯಾವುದನ್ನು ಅದು ಮಾಹಿತಿಯನ್ನು ಸಂಗ್ರಹಿಸಬೇಕಾಗಿದೆ, ಸೊ ಆ ಉದ್ದೇಶಕ್ಕಾಗಿ ಅದನ್ನು ನಾವು ರಚನೆ ಮಾಡಿದಾಗ ಆ ಒಂದು ಉದ್ದೇಶವನ್ನು ಈಡೇರಿಸುವಂತಹ ನಿಟ್ಟಿನಲ್ಲಿ ಅದು ಯಶಸ್ವಿಯಾದರೆ ವಿ ಕ್ಯಾನ್ ಸೇ ದಟ್ ಇಟ್ ಈಸ್ ರಿಲಿಯಬಲ್ ಆ್ಯಂಡ್ ಇಟ್ ಈಸ್ ಹ್ಯಾವಿಂಗ್ ವ್ಯಾಲಿಡಿಟಿ. ಸೊ ಅದು ವಿಶ್ವಾಸನೀಯತೆಯನ್ನು ಪಡೆದಿರಬೇಕು. ಅಂತಹ ಒಂದು ನಿಟ್ಟಿನಲ್ಲಿ ಯಾವುದೇ ಒಂದು ಸಾಧನ ಅಥವಾ ತಂತ್ರ ಇರಬೇಕಾಗತ್ತೆ. ಸೊ ಸ್ವಯಂ ವರದಿ ತಂತ್ರ ಹೆಚ್ಚು ವಿಶ್ವಸನೀಯವಾದದ್ದು ಹೌದು, ಸಮಂಜಸವಾದದ್ದು ಹೌದು. ದೆನ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಇಟ್ ಈಸ್ ಈಸಿ ಟು ಸಮರೈಸ್. ಯಾವುದೇ ಒಂದು ಮಾಹಿತಿಯನ್ನು ಸಮರೈಸ್ ಮಾಡಲಿಕ್ಕೆ, ಸಾರಾಂಶದ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಅಥವಾ ನಿರೂಪಿಸಲಿಕ್ಕೆ ಇದು ಭಾಳ ಸಹಾಯಕಾರಿ. ವಿ ಕ್ಯಾನ್ ಕಲೆಕ್ಟ್ ಇನ್ಫಾರ್ಮೇಷನ್ ಫ್ರಮ್ ಆನ್ ಇಂಡಿವಿಜುವಲ್ by using different techniques like interview or even a questionnaire, or by using attitude scale or even diaries. But summarizing the data and information is also most important. So with this particular technique we can summarize, we can conclude the information or data in a most meaningful way. So these are the some of the important advantages of self-reporting technique. ಸೊ ಈ ಪ್ರಕಾರವಾಗಿ ಸ್ವಯಂ ವರದಿ ತಂತ್ರವನ್ನು ನಾವು ಬಳಕೆ ಮಾಡುವುದರ ಮೂಲಕ ಈ ರೀತಿಯ ಅನುಕೂಲಗಳು ನಮಗೆ ಆಗತ್ತೆ. ಅದು ಸಂಶೋಧನೆ ಕ್ಷೇತ್ರದಲ್ಲಿ ಆಗಿರ್ಬೋದು, ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು. ದೆನ್ ಲೆಟ್ ಅಸ್ ಸಿ ಡಿಸ್ಅಡ್ವಾಂಟೇಜಸ್ ಆಫ್ ಸೆಲ್ಫ್ ರಿಪೋರ್ಟಿಂಗ್ ಟೆಕ್ನಿಕ್. ಎಷ್ಟೇ ಅನುಕೂಲತೆಗಳನ್ನು ಹೊಂದಿದ್ದರೂ ಕೂಡ ಇಲ್ಲಿಯೂ ಕೆಲವೊಂದು ಇತಿಮಿತಿಗಳು ಅಥವಾ ಅನಾನುಕೂಲತೆ ಇದೆ. So which are the disadvantages of self-reporting technique? One is fixed choice questions lack flexibility. ಅಂದರೆ ಇಲ್ಲಿ ನಮ್ಯತೆಯ ಕೊರತೆ ಇದೆ ಅಂತ ಹೇಳ್ತೀವಿ. ಪ್ರಶ್ನೆಗಳು ಸಿದ್ಧವಾಗಿರ್ತವೆ, ಅವು ನಿರ್ದಿಷ್ಟವಾಗಿರ್ತವೆ. ಸೊ ಸಾಮಾನ್ಯವಾಗಿ ಅಲ್ಲಿ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಸೊ ಹೀಗೆ ನಮ್ಯತೆಯ ಕೊರತೆ ಇರುವುದರಿಂದ ಇಲ್ಲಿ ಮಾಹಿತಿಯನ್ನು ಪಡೆಯುವಾಗ ಕೆಲವೊಮ್ಮೆ ತೊಂದರೆ ಆಗ್ಬೋದು ಎನ್ನುವುದು ಸಂಶೋಧಕರ ಅಭಿಪ್ರಾಯ. ಯಾಕಂದರೆ ಫ್ಲೆಕ್ಸಿಬಿಲಿಟಿ ಇದ್ದರೆ ನಮಗೆ ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಸಿಚುವೇಷನ್ಗೆ ತಕ್ಕಂತೆ ಅವಕಾಶಗಳಿರುತ್ತೆ. ಇಫ್ ಇಟ್ ಇಸ್ ಫಿಕ್ಸ್ಡ್ ದೇರ್ ಇಸ್ ನೋ ಪ್ರಾವಿಷನ್ ಟು ಮೇಕ್ ಎನಿ ಕೈಂಡ್ ಆಫ್ ಚೇಂಜಸ್. ಸೊ ದಟ್ ಫ್ಲೆಕ್ಸಿಬಿಲಿಟಿ ಲ್ಯಾಕ್ ಈಸ್ ದೇರ್. ಸೆಕೆಂಡ್ಲಿ, ಸೋಷಿಯಲ್ ಡಿಸೈರಬಿಲಿಟಿ ಬಯಾಸ್. ಇಲ್ಲಿ ಪಕ್ಷಪಾತಕ್ಕೆ ಅವಕಾಶ ಅಂತ ಹೇಳ್ತೀವಿ, ಅಥವಾ ಪೂರ್ವಗ್ರಹ ಪೀಡಿತ ಅಂತ ಹೇಳ್ತೀವಲ್ಲ, ಸಾಮಾಜಿಕವಾದಂತಹ ರೀತಿಯಾದಂತಹ ಒಂದು ಡಿಸ್ಅಡ್ವಾಂಟೇಜ್ ದಿಸ್ ಒನ್. ಅಂದರೆ ಪೂರ್ವಗ್ರಹ ಅಥವಾ ಪಕ್ಷಪಾತಕ್ಕೆ ಅವಕಾಶ ಇಲ್ಲಿ ಇದೆ ಅಂತ ಹೇಳ್ತಾರೆ. ಸೋಷಿಯಲ್ ಡಿಸೈಬಿಲಿಟಿ ಬಯಾಸ್ ಇದ್ದಾಗ ನಿಖರವಾದಂತಹ ಅಕ್ಯುರೇಟ್ ಇನ್ಫಾರ್ಮೇಷನ್ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗದೇ ಇರಬಹುದು. ಬಿಕಾಸ್ ವೈಲ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್ ಫಾರ್ ಡೇಟಾ ಫಾರ್ ರಿಸರ್ಚ್ ದೇ ಶುಡ್ ನಾಟ್ ಬಿ ಸೋಷಿಯಲ್ ಡಿಸಬಿಲಿಟಿ ಬಯಾಸ್. ಓಪನ್ atmosphere should be there, open mind should be there, and that information should be useful for research. ಆ ರೀತಿಯಾದಂತಹ ಒಂದು ಮಾಹಿತಿಯನ್ನು ಪಡೆದುಕೊಳ್ಳಲಿಕ್ಕೆ ನಮಗೆ ಸಹಾಯ ಆಗಬೇಕಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತಹ ಪಕ್ಷಪಾತಕ್ಕೆ ಅವಕಾಶ ಇರಬಾರದು. ಥರ್ಡ್ಲಿ, ಸೆಟ್ ರೆಸ್ಪಾನ್ಸ್.
ಕೆಲವೊಮ್ಮೆ ಸಿದ್ಧ ಪ್ರತಿಕ್ರಿಯೆಗೆ ಅವಕಾಶ ಇರುತ್ತೆ. ಇಲ್ಲಿ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಿದ್ಧ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ನೀಡುವಂತಹ ಸಾಧ್ಯತೆ ಇರುತ್ತೆ. ಸಿದ್ಧ ಪ್ರತಿಕ್ರಿಯೆಯನ್ನು ನೀಡಿದಾಗ ನಮಗೆ ವಾಸ್ತವಿಕ ಅಂಶ ಗೊತ್ತಾಗುವುದಿಲ್ಲ, ಸೊ ವಾಸ್ತವಿಕ ಮಾಹಿತಿ ಲಭ್ಯವಾಗುವುದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಅಂತ ಹೇಳ್ಬೋದು. ಪ್ರಶ್ನೆಗಳ ತಪ್ಪು ಗ್ರಹಿಕೆ, ಮಿಸ್ಅಂಡರ್ಸ್ಟ್ಯಾಂಡ್ ಆಫ್ ಕ್ವಶನ್ಸ್. ಸಮ್ಟೈಮ್ ಎ ಪಾರ್ಟಿಸಿಪೆಂಟ್ಸ್ may misunderstand the questions. In such a situation, you may not give appropriate answer or response. ಸೊ ಕೆಲವೊಮ್ಮೆ ಪ್ರಶ್ನೆಗಳನ್ನು ತಪ್ಪು ರೀತಿಯಲ್ಲಿ ಗ್ರಹಿಸಿಕೊಂಡು ನಮ್ಮ ನಿರೀಕ್ಷೆಗೆ ಅನುಗುಣವಾದಂತಹ ಉತ್ತರ ಬರದೇ ಇರಬಹುದು. ದಿಸ್ ಇಸ್ ಅನದರ್ ಡಿಸ್ಅಡ್ವಾಂಟೇಜ್ ಫ್ರೆಂಡ್ಸ್. ದೆನ್ ಲೋ ರೆಸ್ಪಾನ್ಸ್ ರೇಟ್, ಪ್ರತಿಕ್ರಿಯೆ ದರ ಬಹಳ ಕಡಿಮೆ ಇರುತ್ತೆ ಅಂತ ಹೇಳಲಾಗತ್ತೆ. ಸೊ ಇಲ್ಲಿ ರೆಸ್ಪಾನ್ಸ್ ಬಹಳ ಕಡಿಮೆ ಇದ್ದರೆ ಆವಾಗ ಸಂಶೋಧನೆಯನ್ನು ಒಂದು ನಿಖರವಾದಂತಹ ರೀತಿಯಲ್ಲಿ ಮತ್ತು ಅಷ್ಟೇ ಕಾಂಪ್ರಹೆನ್ಸಿವ್ ವೇನಲ್ಲಿ ಮಾಡಲಿಕ್ಕೆ ಆಗಲ್ಲ, ಫಲಿತಾಂಶವನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಈ ರೀತಿಯಾದಂತಹ ಒಂದು ಅನಾನುಕೂಲತೆ ಅಥವಾ ಇತಿಮಿತಿಗಳನ್ನು ನಾವು ಇಲ್ಲಿ ಕಾಣ್ತೀವಿ. ಇನ್ ಸ್ಪೈಟ್ ಆಫ್ ಆಲ್ ಡಿಸ್ಅಡ್ವಾಂಟೇಜಸ್, self-reporting technique is having its own weightage in the field of education, research and evaluation. So in order to know some traits or the interest or the attitude of an individual, it is very very essential to use self-reporting technique in a proper way. So here role of the teacher is very very important. So the teacher should understand the self-reporting technique procedure properly, and accordingly if he or she use this particular technique, definitely the main objectives of evaluation can be realized. So these are the brief information about self-reporting technique. Thank you.